ವೆರಿ ಗುಡ್ ಮಾರ್ನಿಂಗ್ ನನ್ನ ಬ್ಯೂಟಿಫುಲ್ ಕೈಂಡ್ ಹಾರ್ಟೆಡ್ ಕಮ್ಯುನಿಟಿಗೆ ಆ್ಯಂಡ್ ಎಲ್ಲ ಹೊಸ ಸಬ್ಸ್ಕ್ರೈಬರ್ಸ್ಗೂ ಕೂಡ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಥ್ಯಾಂಕ್ ಯು. ನಾನು ಕೃಷಿ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಲೇಟ್ ಆಗಿದೆ ಆ್ಯಕ್ಚುಲಿ. ಆಲ್ರೆಡಿ 9 ಗಂಟೆ ಆಗಿಬಿಟ್ಟಿದೆ. ಐ ಡೋಂಟ್ ಹ್ಯಾವ್ ಅ ಮೈಕ್, ನಿಮ್ಗೆ ಕೇಳಿಸದೇ ಇರ್ಬೋದು. ಸ್ವಲ್ಪ ಹುಷಾರಿಲ್ಲ. ಜೊತೆಗೆ ನೆನ್ನೆ ಒಂದು ಪೂಜೆ ಇತ್ತು ರಾತ್ರಿ, ಮೊನ್ನೆ ರಾತ್ರಿ. ಸೊ ರಾತ್ರಿ ಇಡೀ ನಿದ್ದೆ ಇರಲಿಲ್ಲ. ನೆನ್ನೆ ಬಂದಿದ್ದು ಮಧ್ಯಾಹ್ನ ಪೂಜೆ ಮುಗಿಸ್ಕೊಂಡು, ಅದಕ್ಕೆ ಇವತ್ತು ಲೇಟಾಗಿದ್ದೆ. ಐ ಥಿಂಕ್ 9 o'clock ಅನಿಸುತ್ತೆ ಟೈಮ್. ವೆಲ್ಕಮ್ ಟು ಡೇ ಇನ್ ಮೈ ಲೈಫ್ ಇನ್ ಮೈಸೂರು, ಅಪ್ಪ ಅಮ್ಮನ ಮನೆಯಲ್ಲಿ. ಸೊ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಯಾವಾಗಲೂ ನಾನು ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಕೆಲಸನೇ ಇದು. ಕಿಟಕಿ ಬಾಗಿಲೆಲ್ಲ ತೆಗೆದು ಬೆಡ್ ಫಸ್ಟ್ ಸರಿ ಮಾಡಿ ಆಮೇಲೆ ಬೇರೆ ಕೆಲಸಗಳು. ಇವಾಗ ಹೋಗಿ ಫ್ರೆಶ್ ಅಪ್ ಹಾಕಿ ಬ್ರಷ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಹೋಗ್ತೀನಿ. ಬಿಕಾಸ್ ಬ್ರೇಕ್ಫಾಸ್ಟ್ ನಾನೇ ಮಾಡಬೇಕು. ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ಜಸ್ಟ್ ನಾನು ಸಿಲಿಮ್ಯಾಕ್ಸ್ ಟೋನರ್ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಸಿಲಿಮ್ಯಾಕ್ಸ್ ಅವ್ರದ್ದು ಸಿರಮ್ ಹಾಕ್ಕೊತಾ ಇದ್ದೀನಿ. ಅಷ್ಟೇ, ಇನ್ನೇನೂ ಇಲ್ಲ. ಜಸ್ಟ್ ನನ್ನ ಸ್ಕಿನ್ ಡ್ರೈ ಫೀಲ್ ಆಗ್ತಾಯಿತ್ತು, ಹೈಡ್ರೇಟ್ ಮಾಡೋಕ್ಕೆ. ಆ್ಯಂಡ್ ನಥಿಂಗ್ ಎಲ್ಸ್. ಅಫ್ಕೋರ್ಸ್ ಲಿಪ್ ಬಾಮ್. ಸೊ ನಾನು ಕೆಳಗಡೆ ಹೋಗ್ತಾ ಇದ್ದಂಗೆ ಅಪ್ಪ ಆ್ಯಸ್ ಯೂಶ್ವಲ್ ಪೇಪರ್ ಓದ್ತಾಯಿದ್ರು ಆ್ಯಂಡ್ ಅರ್ಲಿ ಮಾರ್ನಿಂಗ್ ಕಿಯಾಸ್ ಶುರುವಾಗಿತ್ತು. ಸೊ ಬ್ರೇಕ್ಫಾಸ್ಟ್ಗೆ ಅಂತ ಅಮ್ಮ ಎಲ್ಲ ಕಟ್ ಮಾಡಿ ಚಾಪ್ ಮಾಡಿ ರೆಡಿ ಮಾಡಿಟ್ಟಿದ್ರು. ಇವತ್ತು ಉಪ್ಪಿಟ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಬಿಕಾಸ್ ಇವತ್ತು ಥರ್ಸ್ಡೇ ಆಗಿತ್ತು. ಸೊ ಮನೆಯಲ್ಲಿ ಪೂಜೆ ಎಲ್ಲ ನಡೆಯುತ್ತೆ. ಸೊ ಅಪ್ಪ ನಾನು ಎದ್ದ ತಕ್ಷಣ ಬೆಳಗ್ಗೆ ಫಸ್ಟ್ ನಾನು ಎದ್ದೇಳ್ತದಂಗೆ ಬರ್ತಾ ಇದ್ದಂಗೆ ಟೆಂಡರ್ ಕೋಕೋನಟ್ ಓಪನ್ ಮಾಡಿಬಿಟ್ಟು ಕೊಡ್ತಾರೆ ನನಗೆ. ಅದು ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ತುಂಬ ಟೈಮ್ ಒಬ್ಬಳೇ ಇದ್ದಿದ್ದು ನಾನು. ನನ್ನ ಪಾಡಿಗೆ ನಾನು ಸೈಲೆಂಟಾಗಿ ಕೆಲಸ ಮಾಡ್ತಾ ಇದ್ಕೊಂಡು ಅಭ್ಯಾಸ ನನಗೆ. ಸೊ ತುಂಬ ಕೆಯಾಟಿಕ್ ಆಗಿತ್ತು ಮಾರ್ನಿಂಗ್. ಯೂಶ್ವಲಿ ಮಾರ್ನಿಂಗ್ ಹಿಂಗಿರುತ್ತೆ, ಎಲ್ಲ ಅರ್ಜೆಂಟಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಮ್ಮನ ಕೆಲಸ ಮಾಡ್ಕೊತಾ ಇದ್ದಾರೆ, ಅಪ್ಪನ ಕೆಲಸ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ನಾನು ಇಲ್ಲಿಗೆ ಬಂದಮೇಲೆ ಯೂಶ್ವಲಿ ಅಡುಗೆ ಇದೆಲ್ಲ ನಾನೇ ನೋಡ್ಕೊತೀನಿ. ಯೂಶ್ವಲಿ ನಾನೇ ಅಡುಗೆ ಮಾಡೋದು. ಸೊ ಎಲ್ಲನೂ ಬೇಯಿಸೋಕೆ ಇಟ್ಬಿಟ್ಟು ಉಪ್ಪಿಟ್ಟು ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಟೆ ನಾನು. ಇಟ್ಸ್ ಅ ಡಿಸ್ಕಷನ್ ಅಬೌಟ್ ಎಳ್ನೀರಲ್ಲಿ ಜಾಸ್ತಿ ನೀರಿಲ್ಲ ಅಂತ ಹೇಳ್ಬಿಟ್ಟು. ದ್ಯಾಟ್ ಲಿಟಲ್ ಥಿಂಗ್ಸ್ ದಟ್ ಹ್ಯಾಪನ್ಸ್ ಇನ್ ಎವ್ರಿ ಹೌಸ್ ಹೋಲ್ಡ್. ಆ್ಯಂಡ್ ಇದೆಲ್ಲ ನಂಗೆ ಎಕ್ಸ್ಪೀರಿಯನ್ಸ್ ಮಾಡಿದೆ ತುಂಬ ಟೈಮ್ ಆಗಿತ್ತು. ಆ್ಯಂಡ್ ಇಟ್ ಫೀಲ್ಸ್ ನೈಸ್. ದಿಸ್ ನಾಯ್ಸ್ ಫೀಲ್ಸ್ ನೈಸ್. ದಿಸ್ ಕಿಯೋಟಿಕ್ ಫೀಲ್ಸ್ ನೈಸ್. ಸೊ ಉಪ್ಪಿಟ್ಟಿಗೆ ಎಲ್ಲ ಬೇಯಿಸೋಕೆ ಇಟ್ಬಿಟ್ಟು ಆಚೆ ಸ್ವಲ್ಪ ಬಿಸಿಲು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ ನಾನು. ಬಂದು ಕೂತ್ಕೊಂಡು ಆರಾಮಾಗಿ ಎಳ್ನೀರು ಕುಡ್ಕೊಂಡು, ನಾವು ಅಪ್ಪ ಅಲ್ಲಿ ಬ್ಲೈಂಡ್ಸ್ ಎಲ್ಲ ಓಪನ್ ಮಾಡಿದ್ರು. ಸೊ ಬಿಸಿಲು ಬೀಳಲಿ ಅಂಥೇಳಿ. ನನ್ನ ಹೆಲ್ತ್ ತುಂಬ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಸೊ ಐ ಆಮ್ ಟ್ರೈಂಗ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ಒನ್ ಮೂಮೆಂಟ್ ಎಟ್ ಅ ಟೈಮ್, ಒನ್ ಡೇ ಎಟ್ ಅ ಟೈಮ್.
ಆಯ್ತು. ಇದೊಂದೇನಾ? ಹಾಕ್ಬಿಡಿ, ನೀರು ಹಾಕ್ಬಿಡಿ. ಹಾಂ, ಹಾಕ್ಬಿಡ್ತೀನಿ. ಇದು ಆ್ಯಕ್ಚುಲಿ ಮಲ್ಲಿಗಮ್ಮ ಅಂತ ನಮ್ಮ ಅಪ್ಪ ಅಮ್ಮನ ಮನೇಲಿ ಹೌಸ್ ಹೆಲ್ಪ್. ಇಲ್ಲೇ ಇರೋದಲ್ವಾ ನೀವು? ನಮ್ಮ ಪಕ್ಕದೂರು. ಊರ ಹೆಸರೇನು? ಊರ ಹೆಸರು ಮೂಗನಹುಂಡಿ. ಹಾಂ, ಮೂಗನಹುಂಡಿ. ಮೂಗನಹುಳಿ. ಮೂಗನ ಹುಳಿನ ಉಂಡಿ. ಉಂಡಿ. ಮೂಗನ ಉಂಡಿ. ರವೆ ಮತ್ತು ನೀರು ಹಾಕಿ ಉಪ್ಪಿಟ್ಟು ಬೇಯಿಸೋಕ್ಕೆ ಅಂತ ಇಟ್ಬಿಟ್ಟು ನಾನು ಆಚೆ ಸ್ವಲ್ಪ ನಮ್ಮ ಅಪ್ಪಂಗೆ ಹೆಲ್ಪ್ ಮಾಡೋಕ್ಕೆ ಹೋದೆ, ಗಿಡಕ್ಕೆ ನೀರು ಹಾಕೋಕ್ಕೆ. ಅವರು ತುಂಬ ಅಂದರೆ ತುಂಬ ಕೆಲಸ ಮಾಡ್ತಾರೆ, ರೆಸ್ಟೇ ಮಾಡಲ್ಲ, ಕೂತ್ಕೊಳ್ಳೋದೇ ಇಲ್ಲ. ಸೊ ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಹೆಲ್ಪ್ ಮಾಡ್ತೀನಿ ಇಬ್ಬರು ಅಪ್ಪ ಅಮ್ಮಂಗೆ ಇಬ್ಬರಿಗೂ. ಆ್ಯಂಡ್ ಫ್ರೆಶ್ಶಾಗಿ ಅವರೆಕಾಳು ಮಾರ್ಕೊಂಡು ಬಂದಿದ್ದರು. ಇದೆಲ್ಲ ಹೀಗೆ ಬೆಂಗಳೂರಲ್ಲಿ ಸಿಗಲ್ಲ ಯೂಶ್ವಲಿ ಈ ಥರ ಎಲ್ಲ. ನಾವು ಹೋಗ್ಬಿಟ್ಟು ತೊಗೊಂಬರ್ಬೇಕು, ಈ ಥರ ಮನೇಲಿ ಮಾರ್ಕೊಂಡು ಬರೋದಲ್ಲ. ನೀವೆಲ್ಲ ಒಂದೇ ಊರವ್ರಾ? ಇಲ್ಲ, ನಾವು ಅಕ್ಕಪಕ್ಕದವರು. ಮೂಗನುಂಡಿ, ನಾವು ಸಾಲುಂಡಿ. ಏನುಂಡೆ? ಸಾಲುಂಡಿ ಅವರು, ನಾವು ಸಾಲುಂಡಿ. ಅದು ಎಲ್ಲಿರೋದು? ಅದು ಅಲ್ಲೇ 1 ಕಿಲೋಮೀಟರ್ ಅಷ್ಟೇ. ಬೇಡಿ ಅಕ್ಕ. ಯಾಕ ನೀವು 1 kg? ಬೇಡಿ ಬೇಡಿ. ಇನ್ನೊಂದು ಕಿಲೋ ಸಾಕು ಸಾಕು. ಫೋನ್ ಪೇ ಇದೆಯಾ? ಇಲ್ಲ, ಕ್ಯಾಶಾ? ಸೊ ಅಷ್ಟರಲ್ಲಿ ಉಪ್ಪಿಟ್ಟು ರೆಡಿಯಾಗಿತ್ತು. ಅದಾದಮೇಲೆ ನಾನು ನಮ್ಮಪ್ಪಂಗೆ ಸರ್ವ್ ಮಾಡಿಕೊಟ್ಟೆ ಉಪ್ಪಿಟ್ಟನ್ನ. ನಾನು ನಮ್ಮಮ್ಮ ಸ್ವಲ್ಪ ಲೇಟಾಗಿ ತಿನ್ನೋದು. ಸೊ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅವ್ರವ್ರದ್ದಾದ ಡೆಡಿಕೇಟೆಡ್ ಪ್ಲೇಟ್ಸ್ ಇದೆ, ಅದೇ ಪ್ಲೇಟಲ್ಲಿ ತಿನ್ನೋದು ಎಲ್ಲರೂ. ಉಪ್ಪಿಟ್ಟು ಕೇಳಿ ಕಾಂಪ್ಲಿಮೆಂಟ್ಸ್ ತೆಗೆಸ್ಕೊಂಡೆ. ಸೊ ನಾನು ತಿಂಡಿ ತಿನ್ನೋಕೆ ಕೂತ್ಕೊಂಡೆ. ಅಮ್ಮಂದು ಇನ್ನೂ ಲೇಟ್ ಆಗುತ್ತೆ, ಥರ್ಸ್ಡೇ ಅಲ್ವಾ. ಸೊ ಅವರು ಇಡೀ ಮನೆ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ ಆಮೇಲೆ ತಿಂಡಿ ತಿನ್ನೋದು. ನಾನು ಯೂಶ್ವಲಿ ಬ್ಯಾಂಗ್ಳೂರಲ್ಲಿದ್ದಾಗ ಹಂಗೆ ಮಾಡ್ತಾಯಿದ್ದೆ. ಇಲ್ಲೂ ಪೂಜೆ ಮಾಡ್ತೀನಿ, ಬಟ್ ನಾನು ಸ್ವಲ್ಪ ತಿಂಡಿ ಎಲ್ಲ ತಿಂದ್ಬಿಟ್ಟು ಅಮ್ಮ ಹೇಗಿದ್ರು ಪೂಜೆ ಬೇಗನೆ ಮುಗಿಸ್ಬಿಟ್ಟಿರ್ತಾರೆ. ನಾನು ಆಮೇಲೆ ಸ್ನಾನ ಮಾಡಿ ಪೂಜೆ ಮುಗಿಸ್ತೀನಿ. ಇಲ್ಲಿ ಆ್ಯಸ್ ಯೂಶ್ವಲ್ ಐ ಡೆಂಟ್ ರಿಯಲೈಸ್ ನನ್ನ ಮೈಕ್ ಸಿಂಕ್ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಪ್ರಾಬ್ಲಮ್ ಇದೆ ಈ ಮೈಕಲ್ಲಿ. ಮ್ಯಾನ್ಯುಲಾಗಿ ಸಿಂಕ್ ಮಾಡಬೇಕು ಎವ್ರಿ ಟೈಮ್ ನಾನು ರೆಕಾರ್ಡ್ ಮಾಡಬೇಕಾದ್ರೆ. ಸೊ ಎನಿವೇ ಸ್ವಲ್ಪ ಏನು ಜ್ಞಾಪಕ ಇದೆಯೋ ಇಲ್ಲಿ ಹೇಳಿರೋದು ಅದನ್ನು ಹೇಳ್ತೀನಿ. ಸೊ ಇವಾಗ ಸ್ನಾನ ಮಾಡೋಕ್ಕೆ ಅಂತ ಬಂದೆ. ಈ ಒಂದು ಎಂಟೈರ್ ವಿಡಿಯೋ ಮೋಸ್ಟ್ಲಿ ವಾಯ್ಸ್ ಓವರಲ್ಲಿರುತ್ತೆ, ಬಿಕಾಸ್ ಮನೇಲಿ ತುಂಬ ಗಲಿ ಅಂತ ನಡೀತಾ ಇರುತ್ತೆ. ಆ್ಯಂಡ್ ಎಲ್ಲ ಕೊಡವ ಭಾಷೆಲಿ ಮಾತಾಡ್ತಾ ಇರ್ತಾರೆ. ಸೊ ಯಾರಿಗೂ ಏನೂ ಕೇಳಿಸಲ್ಲ, ಸೊ ಯಾರಿಗೂ ಏನೂ ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ವಾಯ್ಸ್ ಓವರಲ್ಲೇ ನಡೀತಾ ಇರುತ್ತೆ. ಆ್ಯಂಡ್ ಈ ತಿಂಗಳಲ್ಲಿ ನಾನು ಮಾಡ್ತಾ ಇರೋ 2ನೇ ವ್ಲಾಗ್ ಇದು. ವ್ಲಾಗೇ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಒಂದೇ ಒಂದು ವ್ಲಾಗ್ ಹಾಕಿರೋದು ಇಷ್ಟು ತನಕ, ಇದು ಸೆಕೆಂಡ್ ವ್ಲಾಗ್ ನಾನು ಹಾಕ್ತಿರೋದು. ಬಿಕಾಸ್ ಐ ಡೋಂಟ್ ನೋ, ಒಂದು ನನಗೆ ಯಾವಾಗಲೂ ಐ ಡೋಂಟ್ ವಾಂಟ್ ಟು ಲುಕ್ ಸ್ಯಾಡ್ ಆ್ಯಂಡ್ ಟಾಕ್ ಅಬೌಟ್ ದ ಸೇಮ್ ಥಿಂಗ್. ಆ್ಯಂಡ್ ನಿಮಗೂ ಬೋರ್ ಮಾಡೋಕ್ಕೆ ಇಷ್ಟ ಇಲ್ಲ, ಆ್ಯಂಡ್ ನನಗೂ ಅದೇ ಸ್ಯಾಡ್ ಫೇಸ್ ಇಟ್ಕೊಂಡು ವೀಡಿಯೋ ಮಾಡೋದು ತುಂಬ ಕಷ್ಟ. ಬಟ್ ದಟ್ಸ್ ದ ರಿಯಾಲಿಟಿ. ನಾನು ಹಾಗೆ ಇದ್ದೀನಿ. ನಾನು ಏನು ಮಾಡಲಿ, ಎಸ್ಪೆಷಲಿ ಒಂದು ಇಡೀ ದಿನ ವ್ಲಾಗ್ ಮಾಡಬೇಕು ಅಂತ ಹೇಳಿದ್ರೆ 1 hour ಪ್ರಿಟೆಂಡ್ ಮಾಡ್ಬೋದು, 1.5 hour ಪ್ರಿಟೆಂಡ್ ಮಾಡ್ಬೋದು. ನನಗೆ ಇವಾಗ 1 hour ಶೂಟ್ ಮಾಡೋಕ್ಕಿದೆ, ಕ್ಯಾಂಪೇನ್ ಶೂಟ್ ಅಂದಾಗ ಓಕೆ ನಾನೊಂದು ಮಾಡ್ಬೋದು. ಬಟ್ ಎಂಟೈರ್ ಡೇ ನಾನು ಹೇಗೆ ಪ್ರಿಟೆಂಡ್ ಮಾಡಲಿ? ನಾನು ಸದ್ಯಕ್ಕೆ ಹೀಗಿದ್ದೀನಿ, ಹಾಗೆ ಯಾವಾಗಲೂ ಇದೇ ಥರ ಇರ್ತೀನಿ ಅಂತಲ್ಲ, ಬಟ್ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹೀಗಿದ್ದೀನಿ ನಾನು. ದಿಸ್ ಈಸ್ ಹೌ ಐ ಆ್ಯಮ್. ಆ್ಯಂಡ್ ಅದಕ್ಕೆ ನನಗೆ ವ್ಲಾಗ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಐ ಡೋಂಟ್ ವಾಂಟ್ ಟು ಸಲ್ಕ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಮೇಕ್ ಯು ಗೈಸ್, ಐ ಮೀನ್ ಆ ಎನರ್ಜಿನ ನಿಮಗೆ ಪಾಸ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಸೊ ಎನಿವೇ ಇವತ್ತು ನನಗೆ ಸ್ವಲ್ಪ ಕೆಲಸಗಳಿದೆ. ನನ್ನ ಬೆರಳು ಸ್ವಲ್ಪ ಪೇಯ್ನ್ ಇದೆ 1-1.5 ತಿಂಗಳಿಂದ, ಆ್ಯಂಡ್ 3 ತಿಂಗಳಿಂದ ಸ್ವೆಲ್ಲಿಂಗ್ ಬಂದು ಜಾಸ್ತಿ ಇದೆ. ಸೊ ಐ ಫೀಲ್ ಲೈಕ್ ಆಗಿದೆ ಬೆರಳಿಗೆ ಅಂತ. ಸೊ ಹಾಸ್ಪಿಟ್ಲಿಗೆ ಹೋಗ್ಬೇಕು ಎಕ್ಸ್ರೇ ತೆಗ್ಸೋಕ್ಕೆ. ಆ್ಯಂಡ್ ಕೆಲವೊಂದು ಕೊರಿಯರ್ಸ್ಗಳು ಬಂದಿದೆ. ಇಲ್ಲೊಂದು 2-3 ಕೊರಿಯರ್ ನಮ್ಮ ಏರಿಯಾಗೆ ಡೆಲಿವರ್ ಮಾಡಲ್ಲ, ಅಲ್ಲೇ ಡೈರೆಕ್ಟಾಗಿ ಹೋಗ್ಬಿಟ್ಟು ತೊಗೋಬೇಕು. ಸೊ ನಂದು ಕೆಲವೊಂದು ಕೊಲ್ಯಾಬ್ರೇಷನ್ ಕೊರಿಯರ್ಸು, ಸೀರೆಗಳು ಆ್ಯಂಡ್ ಕ್ಯಾಂಪಿನ್ ಪ್ರಾಡಕ್ಟ್ಸ್ಗಳು ಎಲ್ಲ ಬಂದಿರೋದ್ರಿಂದ ಸ್ನಾನ ಮಾಡ್ಕೊಂಡಾಗಿ ಪೂಜೆ ಮಾಡಿಕೊಂಡು ನಾನು ಆಚೆ ಹೋಗಬೇಕಾಗಿದೆ. ಸೊ ಇದಾದಮೇಲೆ ಏನು ಮಾತಾಡ್ತಾ ಇದ್ದೀನಿ ಅಂತ ನಂಗೆ ದೇವರನಿಗೂ ಗೊತ್ತಿಲ್ಲ. ಐ ಡೋಂಟ್ ನೋ ಏನೋ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಶ್ಯೂರ್ ವಾಟ್. ಬಟ್ ಎನಿವೇ ತುಂಬ ಅಂದರೆ ತುಂಬ ಸ್ಲೋ ಡೇ ಇಲ್ಲಿ ನಡೆಯುತ್ತೆ. ಈ ವ್ಲಾಗ್ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಐ ಡಿಸೈಡೆಡ್ ಜಸ್ಟ್ ಒಂದು ವ್ಲಾಗ್ ಮಾಡೋಣ ಟು ಸಿ ಹೌ
ಇಟ್ ಲುಕ್ಸ್ ಅಂತ ಹೇಳ್ಬಿಟ್ಟು. ಬಿಕಾಸ್ ಬ್ಯಾಂಗ್ಳೂರಲ್ಲಾದರೆ ಏನಾದರೂ ಒಂದು ನಡೀತಾ ಇರುತ್ತಲ್ವ, ಇಲ್ಲಿ ವೆರಿ ಸ್ಲೋ ಡೇ, ಎಲ್ಲ ಅವ್ರವ್ರ ಕೆಲಸ ಮಾಡ್ಕೊತಾ ಇರ್ತಾರೆ, ಅಲ್ಲಿ ಇಲ್ಲೇನೋ ಮಾತಾಡ್ಕೊತಾ ಇರ್ತೀವಿ. ಸೊ ಓಕೆ, ಎನಿವೇ ಇದು ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿ ಈ ಒಂದು ಡೇ ಇನ್ ಮೈ ಲೈಫ್ ಇನ್ ಮೈಸೂರು ಅಪ್ಪ ಅಮ್ಮನ ಮನೆಯಲ್ಲಿ ಈ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಎನಿವೇ ಸ್ನಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸ್ನಾನ ಮುಗಿಸ್ಕೊಂಡು ಬಂದಾದಮೇಲೆ ಐ ವಿಲ್ ಸಿ ಯು ಗೈಸ್. ಸ್ನಾನ ಮಾಡ್ಕೊಂಬಂದೆ. ಇಲ್ಲೂ ಮೈಕ್ ಸಿಂಕ್ ಆಗಿಲ್ಲ, ಏನೂ ಇಲ್ಲ. ಆ್ಯಕ್ಚುಲಿ ನಾನು ಮಾಯ್ಶ್ಚರೈಸ್ ಹಾಕಿದ್ದೀನಿ ಫೇಸ್ಗೆ. ಅದಾದಮೇಲೆ ಐ ಆಮ್ ಜಸ್ಟ್ ಗೋನಾ ಅಪ್ಲೈ ಸನ್ಸ್ಕ್ರೀನ್, ಇನ್ನೇನೂ ಇಲ್ಲ, ನಥಿಂಗ್ ಎಲ್ಸ್. ಸೊ ನನ್ನ ಸ್ಕಿನ್ ಈಸ್ ನಾಟ್ ಎಟ್ ಇಟ್ಸ್ ಬೆಸ್ಟ್ ಇವಾಗ. ಮೈ ಹೇರ್ ಇಸ್ ನಾಟ್ ಎಟ್ ಇಟ್ಸ್ ಬೆಸ್ಟ್. ನನ್ನ ಲೈಫಲ್ಲೇ ಇಷ್ಟು ಹೇರ್ ಫಾಲ್ ನೋಡಿರಲಿಲ್ಲ, ಅಷ್ಟೊಂದು ಹೇರ್ ಫಾಲ್ ಆಗ್ತಾಯಿದೆ. ಬಟ್ ಐ ಆಮ್ ನಾಟ್ ಗೋನ್ ಸ್ಟ್ರೆಸ್ ಅಬೌಟ್ ಇಟ್, ಬಿಕಾಸ್ ಹೇರ್ ಫಾಲ್ ಆದಾಗ ಅದ್ರ ಬಗ್ಗೆ ಸ್ಟ್ರೆಸ್ ಮಾಡಿದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಐ ಹ್ಯಾವ್ ಆಲ್ರೆಡಿ ಲಾಟ್ ಇನ್ ಮೈ ಪ್ಲೇಟ್. ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದಿದೆ. ಸೊ ನಾನು ಈ ಹೇರ್ ಫಾಲ್ ಬಗ್ಗೆ, ಸ್ಕಿನ್ ಬಗ್ಗೆ ಎಲ್ಲ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳಲ್ಲ. ಏನು ಮಾಡಬೇಕು ಅದನ್ನ ಮಾಡ್ಕೊಂಡು ಹೋಗ್ತೀನಿ. ಐ ನೋ ಸ್ವಲ್ಪ ಸ್ಟ್ರೆಸ್ ಇರೋದ್ರಿಂದ ಹಾರ್ಮೋನಲ್ ಬ್ಯಾಲೆನ್ಸ್ ಎಲ್ಲ ಆಗಿಬಿಟ್ಟು ಹೇರ್ ಫಾಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಐ ಥಾಟ್ ಒಂದು ನೆಕ್ಸ್ಟ್ 1 ಮಂತ್ಗೆ ಎಕ್ಸ್ಟರ್ನಲ್ ಎನಿವೇ ನಾನು ಹೇರ್ ಕೇರ್ ಮಾಡೋದು, ಆಯಿಲ್ ಹಾಕೋದು ಅದೆಲ್ಲ ಮಾಡ್ತೀನಿ. ಬಟ್ ಇವಾಗ ಸಿನ್ಸ್ ಐ ನೀಡ್ ಇಂಟರ್ನಲ್ ಬಾಡಿ ಕೇರ್, ಒಂದು ನಾಳೆ ನಾಡಿದ್ದಿಂದ ಸ್ವಲ್ಪ ರೆಸಿಪೀಸ್ಗಳೆಲ್ಲ ಮಾಡಿ ನನ್ನ ಬಾಡಿಗೆ ಬೇಕಾಗಿರೋ ಮೆಗ್ನೀಷಿಯಮ್, ಪೊಟ್ಯಾಷಿಯಮ್, ಪ್ರೋಟೀನ್, ವಿಟಮಿನ್ ಡಿ ಏನು ಬೇಕೋ, ವಾಟ್ ಎವರ್ ಇಸ್ ನೀಡೆಡ್ ಫಾರ್ ಮೈ ಹೆಲ್ತ್, ಫಾರ್ ಮೈ ಗಟ್, ಫಾರ್ ಮೈ ಹೇರ್ ಕೇರ್, ಫಾರ್ ಮೈ ಸ್ಕಿನ್ ಕೇರ್ ಏನು ಮಾಡಬೇಕು ಅದನ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಹೈ ಟೈಮ್. ಇಲ್ಲಿದ್ದೀನಿ ನಾನು ಆಲ್ರೆಡಿ. ಸೊ ಎಲ್ಲ ಹೆಲ್ತನ್ನೆಲ್ಲ ಹೆಲ್ತನ್ನೆಲ್ಲ ಹಾಳು ಮಾಡ್ಕೊಂಡಿರೋದು ಪ್ರಯೋಜನ ಇಲ್ಲ. ಸೊ ಐ ಥಾಟ್ ಐ ವಿಲ್ ಸ್ಟಾರ್ಟ್ ಲಿಟಲ್ ಸೆಲ್ಫ್ ಕೇರ್ ಅಂತ ಹೇಳಿಬಿಟ್ಟು. ಸೊ ಅದರದ್ದೆಲ್ಲ ಮಾಡಬೇಕಾದ್ರೆ ರೆಸಿಪಿ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಎವ್ರಿಬಡಿ ಈಸ್ ಗೋಯಿಂಗ್ ಥ್ರೂ ಹೇರ್ ಫಾಲ್. ನಾವು ಎಕ್ಸ್ಟರ್ನಲಿ ಏನು ಮಾಡ್ತೀವೋ ಅದಕ್ಕಿಂತ ಇಂಟರ್ನಲಲ್ಲಿ ನಾವು ಏನು ಕೇರ್ ತೊಗೊತೀವೋ ಅದು ತುಂಬ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇದು ಅನುಷಾ ಅಂತ ಹೇಳಿಬಿಟ್ಟು ಅವ್ರು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನನ್ನ ಮೀಟ್ ಮಾಡೋಕ್ಕೆ ಬಂದಿದ್ದರು ಬ್ಯಾಂಗ್ಳೂರಲ್ಲಿ. ಆ್ಯಂಡ್ ನಾವು ದೇ ಹ್ಯಾವ್ ಬಿಕಮ್ ಅ ಪಾರ್ಟ್ ಆಫ್ ಮೈ ಲೈಫ್. ಇವ್ರ ಪಾಪ ಬ್ಯಾಂಗ್ಳೂರಿಂದ ಬಂದರು. ಅನುಷಾ, ಮನೀಶ್ ಮತ್ತು ಆಸ್ತಾ ಅಂತ ಹೇಳಿಬಿಟ್ಟು ಹಸ್ಬೆಂಡ್, ವೈಫ್ ಆ್ಯಂಡ್ ಲಿಟಲ್ ಬೇಬಿ ದ್ಯಾಟ್ ಕಮ್ ಆಲ್ ದ ವೇ ಟು ಮೈಸೂರು ಟು ಸಿ ಮೀ, ಟು ಸ್ಪೆಂಡ್ ಟೈಮ್ ವಿತ್ ಮೀ. ನನಗೆ ಮಕ್ಕಳು ಅಂದರೆ ತುಂಬ 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 ಇಷ್ಟ. ಸೊ ದೇ ವಾಂಟೆಡ್ ಮೀ ಟು ಸ್ಪೆಂಡ್ ಅ ಲಿಟಲ್ ಟೈಮ್ ವಿತ್ ದೇರ್ ಬೇಬಿ ಆಲ್ಸೋ. ಆ್ಯಂಡ್ ಎಲ್ಲ ಹ್ಯಾಂಡ್ಮೇಡ್ ಗ್ರೀಟಿಂಗ್, ಹ್ಯಾಂಡ್ಮೇಡ್ ಲೆಟರ್ಸ್ ಆ್ಯಂಡ್ ಫ್ಯೂ ಗಿಫ್ಟ್ಸ್ನ ಕೂಡ ಇವ್ರು ತೊಗೊಂಡು ಬಂದಿದ್ದರು. ಬಟ್ ನನಗೆ ಹ್ಯಾಂಡ್ ರಿಟನ್ ಕಾರ್ಡ್ಸ್, ಹ್ಯಾಂಡ್ ರಿಟನ್ ಲೆಟರ್ಸ್ ಆರ್ ರಿಯಲಿ 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 ಬ್ಯೂಟಿಫುಲ್. ಸೊ ಅನುಷಾ, ಮನೀಶ್ ಆ್ಯಂಡ್ ಮೈ ಲಿಟಲ್ ಗರ್ಲ್ ಆಸ್ತಾ, ಇಫ್ ಯು ಆರ್ ವಾಚಿಂಗ್ ದಿಸ್, ಥ್ಯಾಂಕ್ ಯು ಸೋ ಮಚ್. ದ ಟೈಮ್ ದ್ಯಾಟ್ ನಾನು ಸ್ವಲ್ಪ ಹೊತ್ತು ಆಸ್ತಾ ಜೊತೆ ಸ್ಪೆಂಡ್ ಮಾಡಿದ್ದು, ಐ ರಿಯಲಿ ಫೆಲ್ಟ್ ವೆರಿ ವೆರಿ ನೈಸ್. ಐ ಥಿಂಕ್ ಐ ನೀಡೆಡ್ ದಟ್ ಚೇಂಜ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇದಾದಮೇಲೆ ನಾನು ನನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಏನೇನು ಮಾಡಬೇಕು, ಸೊ ಕೂತ್ಕೊಂಡು ಪೂಜೆ ಮಾಡಿ ಮೆಡಿಟೇಷನ್ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಎಕ್ಸ್ರೇ ತೆಗೆಸ್ಕೊಂಡ್ವಿ. ಬಟ್ ಡ್ರೆಸ್ಸಿಂಗ್ ಆಯ್ತು 5 ನಿಮಿಷ ಸೊ ಅವರು ಸೊ ಅಪ್ಪ ಬೇರೆ ಕೆಲಸ ಮುಗಿಸೋಕ್ಕೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋದರು. ನಾನು ನನ್ನ ಕೆಲಸ ನನ್ನ ಕೆಲಸ ಮುಗಿಸ್ಕೊಂಡೆ. ಅದಾದಮೇಲೆ ಮನೆಗೆ ಬಂದೆ. ಮನೆಗೆ ಬರೋಷ್ಟು ಇವತ್ತು ನಮ್ಮ ಅಮ್ಮನೇ ಎಲ್ಲ ಅಡುಗೆ ಮಾಡಿಟ್ಟಿದ್ರು. ಸ್ವಲ್ಪ ಸ್ಯಾಲಡ್ ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ಇದು ಇವತ್ತಿನ ಊಟ: ಅನ್ನ, ಸೊಪ್ಪಿನ ಸಾರು ಆ್ಯಂಡ್ ಸ್ಯಾಲಡ್.
ಸೊ ಆ್ಯಸ್ ಯೂಶ್ವಲ್ ನಮ್ಮಮ್ಮ ಅಮ್ಮನ ಸೀರಿಯಲ್ ನೋಡ್ತಾಯಿದ್ರು, ನಾನು ಬಂದಿದ್ದು ಕೊರಿಯರ್ಸ್ ಎಲ್ಲ ಚೆಕ್ ಮಾಡ್ತಿದ್ದೆ. ಸೊ ಸೀರೆಗಳು ಬಂದಿತ್ತು, ಕೊಲ್ಯಾಬ್ರೇಷನ್ ಸೀರೆಗಳು ಬಂದಿತ್ತು ಕೆಲವೊಂದು. ಆ್ಯಂಡ್ ಪಲ್ಲವಿ ಅವರು ರಿಷಿ ಡಿಸೈನ್ಸಿಂದ ಕೆಲವೊಂದು ಕಪಲ್ ಆಫ್ ಡ್ರೆಸ್ಸಸ್ ಸ್ಟಿಚ್ ಮಾಡಿ ಕಳಿಸಿದ್ದಾರೆ. ಸೊ ಎಲ್ಲ ಚೆಕ್ ಮಾಡಿಕೊಂಡೆ. ಸೊ ನಾನು ನಿಮಗೆ ಹೇಳ್ತಾ ಇದ್ನಲ್ಲ, ತೆರ್ಮೆ ತೊಪ್ಪು ಅಂತ ಹೇಳಿಬಿಟ್ಟು ಮಾಮ ಟಿ ವಿ ನೋಡ್ತಾ ಇದ್ರು. ಸೊ ತೆರ್ಮೆ ತೊಪ್ಪು ಅಂತ ಹೇಳ್ತಾ ಇದ್ನಲ್ಲ, ಇದೇನೇ ತೆರ್ಮೆ ತೊಪ್ಪು. ಹೀಗೆ ಕಾಣಿಸುತ್ತೆ. ನೀವು ನೋಡಿರಬಹುದು ಇದನ್ನು, ಹೊಲ ಗದ್ದೆ ಸೈಡಲ್ಲೆಲ್ಲ ಆ್ಯಕ್ಚುಲಿ ಮಳೆಗಾಲದಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಇದು. ಹೀಗಿರುತ್ತೆ ಸೊಪ್ಪು. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದಕ್ಕೆ ಇಂಗ್ಲೀಷಲ್ಲಿ ಫಿಡಲ್ ಹೆಡ್ ಲೀವ್ಸ್ ಅಂತ ಹೇಳ್ತಾರೆ. ಹಿಂಗೆ ಕಾಣಿಸುತ್ತೆ. ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಎಲ್ಲಿವರೆಗೂ ಎಳೆದಿರುತ್ತೆ ಅಲ್ಲಿವರೆಗೂ ಅದರ ಸೊಪ್ಪು ಕಡ್ಡಿನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಈ ಥರ ಸೊಪ್ಪು ಕ್ಲೀನ್ ಮಾಡಾದ್ಮೇಲೆ ಮತ್ತೆ ಸ್ವಲ್ಪ ಕೆಲಸ ಇತ್ತು. ನಾನು ನಮ್ಮಪ್ಪ ಆಚೆ ಹೋದ್ವಿ, ಕೆಲಸಗಳನ್ನ ಮುಗಿಸ್ಕೊಂಡು ಬಂದ್ವಿ. ಇದು ನಮ್ಮ ಮನೆ ಬೆಕ್ಕು ಮರಿಗಳು, ಮನೇಲಿ ಸಾಕಿರೋದು. ಇದೊಂದು ಏಯ್ ಎಲ್ಲಿ ಕೊಡ್ವ್ಯಾ? ಎಲ್ಲಿ ಕೊಡಿ ಅಂದ್ರಳೆ? ಸೇ ಹಾಯ್. ಅದ ಅನ್ಸುತ್ತೆ. ಹಾಯ್ ಹಾಯ್. ಓಕೆ ಬುದ್ಧ ಜುಜ್ ಮಾಡು. ಬಟ್ಟೆ ಒಣಗಾಕಿದ್ರು, ಅದನ್ನೆಲ್ಲ ತೆಗೆಯೋಣ ಅಂತ ಹೇಳಿಬಿಟ್ಟು ಟೆರೆಸಿಗೆ ಬಂದೆ ನಾನು. ಬಿಕಾಸ್ ಮಳೆ ಬರೋ ರೀತಿಲಿತ್ತು. ಸೊ ಬಟ್ಟೆನೆಲ್ಲ ತೆಗೆದು ಕೆಳಗಡೆ ಹೋದೆ. ಅದಾದಮೇಲೆ ಸಂಜೆ ಯಾವಾಗಲೂ ನಾನು ಅಮ್ಮ ವಾಕಿಂಗ್ ಹೋಗ್ತೀವಿ ಒಂದು ಸ್ವಲ್ಪ ಹೊತ್ತು. ಆ್ಯಂಡ್ ನಂದು 2 ಸ್ಯಾರಿ ಇವತ್ತು ಬಂದಿತ್ತಲ್ಲ, ಅದು ಸ್ವಲ್ಪ ಜಿಗ್ಜ್ಯಾಗೆಲ್ಲ ಮಾಡಿಸ್ಬೇಕಾಗಿತ್ತು. ಸೊ ಹೋಗ್ಬಿಟ್ಟು ಕೊಟ್ಟರು ಅದು ಜಿಗ್ಜ್ಯಾಗ್ ಮಾಡ್ಸೋಕ್ಕೆ. ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಅವರ್ ವಾಕ್ ಫಾರ್ ದ ಈವ್ನಿಂಗ್. ಆ್ಯಂಡ್ ಇದು ಕೊರಗಜ್ಜ ಟೆಂಪಲ್ ನಮ್ಮ ಮನೆ ಹತ್ರ ಇರೋದು. ರೀಸೆಂಟ್ಲಿ ನೀವು ನೋಡಿದ್ರಲ್ಲ, ನಾನೊಂದು ಬಂದಿದ್ದೆ ಟೆಂಪಲ್ಗೆ. ಸೊ ಇದೇ ಟೆಂಪಲ್ ಅದು. ಆ್ಯಂಡ್ ಏನು ಗೊತ್ತಾ, ನಮ್ಮ ಮನೆ ಹತ್ರ ಎಷ್ಟು ನವಿಲುಗಳಿರುತ್ತೆ ಅಂತ ಹೇಳಿದ್ರೆ, ದೇರ್ ಆರ್ ಸೋ ಮೆನಿ ಪೀಕಾಕ್ಸ್ ಆ್ಯಂಡ್ ಪಿಯನ್ಸ್. ಲಿಟ್ರಲಿ ಎಲ್ಲ ಕಡೆ ಓಡಾಡ್ತಾ ಇರುತ್ತೆ, ಕಾಣಿಸ್ತಾ ಇರುತ್ತೆ. ಆ್ಯಂಡ್ ದೇರ್ ಆರ್ ಸೋ ಮೆನಿ ಕೈಂಡ್ಸ್ ಆಫ್ ಬರ್ಡ್ಸ್ ಇಲ್ಲಿ. ಇಟ್ಸ್ ಆ್ಯಕ್ಚುಲಿ ವೆರಿ ವೆರಿ ಪಾಪ ತುಟ್ಟು. ಸೊ ನನಗೆ ನೆಕ್ಸ್ಟ್ ವೀಕು 3 ಕ್ಯಾಂಪೇನ್ ಶೂಟ್ ಇದೆ, ಲೈನಪ್ ಆಗಿದೆ. ಸೊ ಬಟ್ ಔಟ್ಫಿಟ್ಸ್ ನನ್ನ ಹತ್ರ ಕ್ಯಾಂಪೇನ್ ಶೂಟ್ ಏನು ಅಂತ ಹೇಳಿದ್ರೆ, ಅವರು ಇದೇ ಕಲರ್ ಔಟ್ಫಿಟ್ಸ್ ಬೇಕು, ಅದೇ ಕಲರ್ ಔಟ್ಫಿಟ್ಸ್ ಬೇಕು ಅಂತ ಒಂದೊಂದು ಬ್ರ್ಯಾಂಡದು ಇರುತ್ತೆ ಆಯಿತಾ. ದೇ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇದೇ ಕಲರ್ ಔಟ್ಫಿಟ್ ಬೇಕು, ಅದೇ ಕಲರ್ ಔಟ್ಫಿಟ್ ಬೇಕು ಅಂತ ಹೇಳ್ಬಿಟ್ಟು. ಸೊ 3 ಇದೆ. ಆ್ಯಂಡ್ ನಾನು ತುಂಬ ಕಮ್ಮಿ ಬಟ್ಟೆ ತೊಗೊಬಂದಿದ್ದು ಬ್ಯಾಂಗ್ಳೂರ್ಗೆ. ಸೊ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರ್ತಾ ಬರೀ ಒಂದು ಸೂಟ್ ಕೇಸಲ್ಲಿ ಬಟ್ಟೆ ತೊಗೊಂಬಂದೆ ಅಷ್ಟೇ. ಸೊ ಐ ಆಮ್ ಫಿಗರಿಂಗ್ ಔಟ್ ಔಟ್ಫಿಟ್ಸ್ಗಳು. ಅಮ್ಮಂದು ಸೀರೆ ಇದ್ದರೆ ನೋಡಿಬಿಟ್ಟು ಮ್ಯಾಚ್ ಆಗುತ್ತಾ ಚೆಕ್ ಮಾಡಿಬಿಟ್ಟು ಐ ಹ್ಯಾವ್ ಟು ಸೆಂಡ್ ಇಟ್. ಸೊ ಶೂಟ್ಗಿಂತ ಮುಂಚೆ ಕಳಿಸಿ ಅಪ್ರೂವಲ್ ತೊಗೋಬೇಕಾಗುತ್ತೆ. ಸೊ ಅದಕ್ಕೆ ಸಾರ್ಟ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಬೇಕಾಗಿರೋ ಕಲರ್ಸ್ ಇಲ್ಲ, ಪ್ರಾಬಬ್ಲಿ ಇನ್ ಕೇಸ್ ಸಿಗಲಿಲ್ಲ ಅಂದರೆ ಐ ಹ್ಯಾವ್ ಟು ಗೋ ಬೈ. ಬಟ್ ಬೈ ಮಾಡೋಕ್ಕೂ ಟೈಮ್ ಇಲ್ಲ, ಬಿಕಾಸ್ ನಾನು ನಾಳೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಫಾರ್ 2 days. ಸೊ ಅದಕ್ಕೆ ಜಸ್ಟ್ ಫಿಗರಿಂಗ್ ಔಟ್. ಇವತ್ತೇ ಕಳಿಸ್ಬೇಕು, ಬಿಕಾಸ್ ಮಂಡೇ ಶೂಟ್ ಇರೋದು. ಸೊ ಇವತ್ತೆಲ್ಲ ಕಳಿಸಿ ಅಪ್ರೂವಲ್ ತೊಗೋಬೇಕಾಗುತ್ತೆ.
ಸೊ ಸಂಜೆಗೆ ಇವತ್ತು ತೆರ್ಮೆ ಸೊಪ್ಪಿನ ಪಲ್ಯ ಮತ್ತು ರೊಟ್ಟಿ ಅಕ್ಕಿ ರೊಟ್ಟಿ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ವಿ. ಇದರ ರೆಸಿಪಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ಜಸ್ಟ್ ಗ್ಲಿಮ್ಸ್ ಇದೆ ಅಷ್ಟೇ. ಸೊ ಸೊಪ್ಪು ಹಾಕ್ಕಿಂತ ಮುಂಚೆ ಫ್ಲೇಮ್ನ ನಾನು ಸೊಪ್ಪಿನ ಪಲ್ಯ ಮಾಡಿದೆ. ಸೊ ಅನ್ನ ಸ್ವಲ್ಪ ನುಣ್ಣಗೆ ಪ್ರೆಸ್ ಮಾಡಾದ್ಮೇಲೆ ಅದಕ್ಕೆ ಅಕ್ಕಿ ಪುಡಿ ಹಾಕಿ ಹೀಗೆ ಪ್ರೆಸ್ ಮಾಡಿ ಈ ಕನ್ಸಿಸ್ಟೆನ್ಸಿಗೆ ಬರಲ್ಲ. ಸೊ ಇದೆಲ್ಲ ಫುಲ್ ರೆಸಿಪಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸೊ ಇದು ಸೇಮ್. ಸೊ ಅಕ್ಕಿ ರೊಟ್ಟಿನ ಸುಟ್ಟು ಮಾಡಿ ಡಿನ್ನರ್ ಮುಗಿಸಿದ್ವಿ. ಸೊ ನಾವು ಯಾವ ಹೇಳಿದ್ನಲ್ಲ, ನಾನು ಆ್ಯಕ್ಚುಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಪ್ಯಾಕ್ ಮಾಡಬೇಕು. ಈಗ ಕರೆಕ್ಟಾಗಿ ಏನು ಬಟ್ಟೆಗಳಿಲ್ಲ ನನಗೆ. ಸೊ ಕನ್ಫ್ಯೂಸ್ಡ್ ಏನು ಪ್ಯಾಕ್ ಮಾಡ್ಕೊಳ್ಳೋದು ಅಂತ. ನಾನು ಏನು ಮಾಡಬೇಕಾಗುತ್ತೆ ಇದು. ಸೊ ಅದಕ್ಕೆ ಸ್ವಲ್ಪ ಪ್ಯಾಕ್ ಮಾಡ್ಕೊಂಬಿಡೋಣ ಅಂತ ಬಂದೆ. ಫ್ರೆಶ್ ಅಪ್ ಆಗಬೇಕು. ಊಟ ಆಯಿತು. ಆಫ್ಟರ್ ಲಾಂಗ್ ಟೈಮ್ ನಾನು ಕ್ರೇವ್ ಮಾಡ್ತಾ ಇದ್ದಿದ್ದು ತಿಂದೆ. ಐ ಥಿಂಕ್ ಇವತ್ತು ಸ್ವಲ್ಪ ಚಂದ ಊಟ ಮಾಡಿದ್ದು ಅನಿಸುತ್ತೆ. ಚಂದ ಎಲ್ಲ 2 ರೊಟ್ಟಿ ತಿಂದೆ ನಾರ್ಮಲಾಗಿ, ಬಟ್ ಸೊಪ್ಪು ಜಾಸ್ತಿ ತಿಂದೆ. ಐ ವಾಸ್ ಕ್ರೇವಿಂಗ್ ಫಾರ್ ಇಟ್. ಅಂದರೆ ಆಲ್ಮೋಸ್ಟ್ 1.5-2 ವರ್ಷದಿಂದ ಅದಕ್ಕೋಸ್ಕರ ಕ್ರೇವ್ ಮಾಡ್ತಿದೆ ಅನಿಸುತ್ತೆ. ಅದಕ್ಕೆ ಅನಿಸ್ತಾ ಇದೆ ನಾನು ಆಲ್ಮೋಸ್ಟ್ 1.5-2 ವರ್ಷ ಆಗಿಬಿಟ್ಟಿತ್ತು ತಿಂದೆ. 2 ವರ್ಷ ಅಂತೂ ಶೋರ್ ಆಗಿದೆ ತಿಂದೆ. ಸೊ ಅದು ಒಂದು ಕ್ರೇವಿಂಗ್ ಸಡನ್ನಾಗಿ ಸಿಕ್ಕಿದಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಲ್ಲ. ಐ ಡೋಂಟ್ ನೋ, ನಿಮಗೆ ಅದು ಸಿಲಿ ಅನಿಸ್ಬೋದು ಒಂದು ಸೊಪ್ಪಿಗೋಸ್ಕರ ಇಷ್ಟೊಂದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ ಅಂತ. ಬಟ್ ಫೆಲ್ಟ್ ನೈಸ್ ಆ್ಯಕ್ಚುಲಿ. ಸೊ ಯಾ, ಚೆನ್ನಾಗಿತ್ತು. ಸೊ ನೀವೇ ನಾನು ಚೆಕ್ ಮಾಡಿಬಿಟ್ಟು ಪ್ಯಾಕ್ ಮಾಡ್ತೀನಿ. ಫುಲ್ ಕನ್ಫ್ಯೂಷನ್ ಇದ್ದೀನಿ ನಾನು. ಬಟ್ಟೆಗಳೇನು ಸಿಗ್ತಾ ಇಲ್ಲ, ಎಲ್ಲಿದೆ ಏನು ಎತ್ತ ಏನು ತೊಗೊಂಡು ಹೋಗಬೇಕು ಅಂತ ನೋಡಿಕೊಂಡು ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಫ್ರೆಶನ್ ಅಪ್ ಆ್ಯಂಡ್ ಗೆಟ್ ಬ್ಯಾಕ್. ಹೌಸ್ ಕಲರ್ ಇದೆ ಇರೋದು. ಸೊ ಬಟ್ ಹೆಂಗೆ ಬಿಚ್ಚೋದು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಆ್ಯಕ್ಚುಲಿ ಕರ್ನಾಟಕ ಬ್ಯಾಂಗಲ್ ಸ್ಟೋರ್ ಅಂತ ಇದೆ ಮೈಸೂರಲ್ಲಿ. ಹೋಲ್ಸೇಲ್ ಬ್ಯಾಂಗಲ್ ಅಂಗಡಿ ಆ್ಯಕ್ಚುಲಿ ಅದು. ತುಂಬ ಚೆನ್ನಾಗಿದೆ. ನನಗಂತೂ ಅಲ್ಲಿ ಹೋಗ್ಬಿಟ್ಟು ತುಂಬ ಖುಷಿಯಾಗಿತ್ತು. ನಾನು ಹೇಳಿದ್ನಲ್ಲ ಮೊನ್ನೆ ನಾನು ಹೇಳಿಲ್ಲ, ಸಾರಿ, ರೀಲ್ ಹಾಕಿದ್ನಲ್ಲ ನಮ್ಮಪ್ಪ ನನ್ನ ಬಳೆ ಕೊಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಅಂತ. ಅಲ್ಲಿಗೆ ಕರ್ಕೊಂಡು ಹೋಗಿದ್ದು. ಮಂಡಿ ಮೊಹಲ್ ಹತ್ರ ಇದೆ ಆ್ಯಕ್ಚುಲಿ ಅದು. ಸಯ್ಯಾಜಿರಾವ್ ರೋಡಿಂದ ಸ್ವಲ್ಪ ಆ ಕಡೆ ಹೋದರೆ ನೀವು ಆ್ಯಕ್ಚುಲಿ ಗೂಗಲಲ್ಲಿ ಹಾಕಿದ್ರೆ ಸಿಗುತ್ತೆ. ಕರ್ನಾಟಕ ಬ್ಯಾಂಗಲ್ ಸ್ಟೋರ್ ಮಂಡಿ ಮೊಹಲ್ಲಾ ಅಂತ ಹೇಳ್ಬಿಟ್ಟು ಬರುತ್ತೆ ಮೈಸೂರಲ್ಲಿರೋರು. ಅಥವಾ ಮೈಸೂರಿಗೆ ಯಾರಾದರೂ ಟ್ರಾವೆಲ್ ಮಾಡ್ತಿದ್ರೆ ಬ್ಯಾಂಗಲ್ಸ್ ಬೇಕು ಅಂದರೆ ಎಲ್ಲ ಥರ ಬ್ಯಾಂಗಲ್ಸ್ ಅವ್ರ ಹತ್ರ ಇದೆ. ಲೈಕ್ ಗ್ಲಾಸ್ ಬ್ಯಾಂಗಲ್ಸ್, ಪ್ಲೇನ್ ಗ್ಲಾಸ್ ಬ್ಯಾಂಗಲ್ಸು, ಗಟ್ಟಿ ಬಳೆ ಬರುತ್ತೆ ಗೊತ್ತಾ ಅದು, ಈ ಹಳೆಯ ಕಾಲದಲ್ಲಿ ಹಾಕೋತಾರೆ ಆ ಥರದ್ದು. ಇದು ಆ್ಯಕ್ಚುಲಿ ಟ್ರಾವೆಲ್ ಪೌಚ್. ಸೊ ಇದೆಲ್ಲ ತೆಗೆದುಬಿಡ್ತೀನಿ. ಇದೆಲ್ಲ ಅಮ್ಮನ ಬಳೆ ಅನಿಸುತ್ತೆ, ಎಲ್ಲ ನಂದೂ ಇದೆ ಇದರಲ್ಲಿ. ಸೊ ಅದು ಎಲ್ಲ ಥರ ಬ್ಯಾಂಗಲ್ಸ್. ಇಟ್ಸ್ ಅ ಬಿಗ್ ಸ್ಟೋರ್ ಆಯಿತಾ, ಹೋಲ್ಸೇಲ್ ಬ್ಯಾಂಗಲ್. ಬಟ್ ಒಂದು ಪ್ರಾಬ್ಲಮ್ ಏನು ಅಂದರೆ ಅವ್ರದ್ದು ಅಂದರೆ ಹೀಗೆ ಬಂಚ್ ತೊಗೋಬೇಕಾಗುತ್ತೆ. ನಮಗೆ ಸಪ್ರೇಟಾಗಿ 4 ಡಜನ್ 5 ಡಜನ್ ಅಂತೆಲ್ಲ ಸಿಗಲ್ಲ. ನೀವು ತೊಗೊಂಡ್ರೆ ಫುಲ್ ಬಂಚ್ ತೊಗೋಬೇಕು. ಅದು ಒಂದೇ ಒಂದು ಇಶ್ಯೂ ಇರೋದು. ಸೊ ಬಟ್ ನೀವು ಅಂದರೆ ಒಂದು ಲಾರ್ಜ್ ಅಮೌಂಟಲ್ಲಿ ನೀವು ಬ್ಯಾಂಗಲ್ಸ್ ಎಲ್ಲ ತೊಗೋಬೇಕು ಅಥವಾ ವೆರೈಟೀಸಲ್ಲಿ ಬ್ಯಾಂಗಲ್ಸ್ ಬೇಕು, ತುಂಬ ಬ್ಯಾಂಗಲ್ಸ್ ಬೇಕು ಅಂತಂದರೆ ಯು ಕ್ಯಾನ್ ಆಲ್ವೇಸ್ ವಿಸಿಟ್ ದೇರ್. ತುಂಬ ಚೆನ್ನಾಗಿದೆ. ರೀಸನಬಲ್ ಪ್ರೈಸಲ್ಲಿ, ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ಆ್ಯಂಡ್ ಎಲ್ಲ ಥರ ವೆರೈಟೀಸ್ ಇದೆ. ನನಗಂತೂ ತುಂಬ ಖುಷಿ ಆಯಿತು. ಐ ಥಿಂಕ್ ನಾನು ಹೋಗ್ಬಿಟ್ಟು ಆಲ್ಮೋಸ್ಟ್ ಒಂದು 2000-3000 ರುಪೀಸ್ಗೆ ಬ್ಯಾಂಗಲ್ಸ್ ತೊಗೊಂಡು ಬಂದೆ. ಗ್ಲಾಸ್ ಬ್ಯಾಂಗಲ್ಸ್ ಬರೀ. ಐ ಫೆಲ್ಟ್ ರಿಯಲಿ ಹ್ಯಾಪಿ. ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ, ಚೆಕ್ ಮಾಡಿ. ಐ ಥಿಂಕ್ ಮೊನ್ನೆನೂ ತುಂಬ ಜನ ಕೇಳ್ತಾ ಇದ್ರು. ನಾನು ಅದನ್ನು ಅವ್ರದ್ದು ಪೇಜ್ನ ಆ್ಯಕ್ಚುಲಿ ಟ್ಯಾಗ್ ಮಾಡಿದ್ದೀನಿ. ಸೊ ಚೆಕ್ ಮಾಡ್ಬೋದು. ಇನ್ಫ್ಯಾಕ್ಟ್ ನಾನು ಒಂದೇ ಸೀರೆ ಹಾಕ್ಕೊಂಡು ಅನಿಸುತ್ತೆ. ಸೊ ಸಾಕು ಅಂದ್ಕೊಳ್ತೀನಿ. ಸೊ ರೀಲಲ್ಲೂ ಕೂಡ ನಾನು ಹಾಕಿದ್ರಲ್ಲಿ ನಮ್ಮಪ್ಪ ನನ್ನ ಕರ್ಕೊಂಡು ಹೋದ್ರು ಇದಕ್ಕೆ ಅಂತ ಹೇಳಿದ್ನಲ್ಲ, ಆ ರೀಲಲ್ಲೂ ಕೂಡ ಇದೆ.
ಸೊ ಚೆಕ್ ಮಾಡ್ಬೋದು. ನಾನು ಅವರ ಸ್ಟೋರ್ನ ಟ್ಯಾಗ್ ಮಾಡಿದ್ದೀನಿ, ಯು ಕ್ಯಾನ್ ಆಲ್ವೇಸ್ ಗೋ ಆ್ಯಂಡ್ ಚೆಕ್, ಅಲ್ಲೂ ಇದೆ. ನನ್ನ ಬೆರಳಿವತ್ತು ಎಕ್ಸ್ರೇ ತೆಗೆದ್ರು, ಪೇಯ್ನ್ ಇರೋದು, ಬಟ್ ಆರ್ಥೋಪೆಡಿಕ್ಸ್ ಇರಲಿಲ್ಲ. ಸೊ ಅಂದರೆ ಫ್ರ್ಯಾಕ್ಚರ್ ಏನೂ ಆಗಿಲ್ಲ, ಮಸಲ್ ಟೇರ್ ಆಗ್ಬೋದು ಅಂತ ಹೇಳಿದ್ರು, ಬಟ್ ಆರ್ಥೋಪೆಡಿಕ್ಸ್ ಬಂದ್ರೇ ಚೆಕ್ ಮಾಡಿಬಿಟ್ಟು ಹೇಳಬೇಕು ಅಂತ ಹೇಳಿದ್ರು. ಬಟ್ ಆರ್ಥೋಪೆಡಿಕ್ ಇವತ್ತು ಬಂದಿರಲಿಲ್ಲ, ಸೊ ಗೊತ್ತಾಗಲಿಲ್ಲ ಏನಾಯಿತು ಅಂತ. ಸೊ ಇದು ಡಾಟ್ ಆ್ಯಂಡ್ ಕಿ ಲಿಪ್ ಬಾಮ್. ನಾನು ಇನ್ಫ್ಯಾಕ್ಟ್ ಏನೇನು ಖಾಲಿಯಾಗಿದೆ ಅದು ಯಾವುದು ಇನ್ನೂ ತರಿಸೇ ಇಲ್ಲ. ನಾನು ಯೂಶ್ವಲಿ ಲಿನಿಯೇಜ್ದು ಲಿಪ್ ಬಾಮ್ ಸ್ಲೀಪಿಂಗ್ ಮಾಸ್ಕ್ ಯೂಸ್ ಮಾಡ್ತಾ ಇದ್ನಲ್ಲ, ಸೊ ಅದಾದ್ಮೇಲಿಂದ ಐ ಡೆಂಟ್ ಆರ್ಡರ್ ಎನಿಥಿಂಗ್. ಇನ್ಫ್ಯಾಕ್ಟ್ ಸ್ಕಿನ್ ಕೇರು ಎಲ್ಲ ಖಾಲಿ ಆಗ್ತಾಯಿದೆ. ಇನ್ನು ಆರ್ಡರ್ ಎನಿಥಿಂಗ್ ಎಟ್ ಬೇಕು. ಸೊ ನನ್ನ ಸ್ಕಿನ್ ಕೇರ್ ಆ್ಯಸ್ ಯೂಶ್ವಲ್ ಸೇಮ್ ಇದೆ. ಹೊಸಬ್ರು ಯಾರು ಇದ್ದೀರಾ ನನ್ನ ಚಾನಲಲ್ಲಿ, ಅವ್ರಿಗೆ ಫಸ್ಟ್ಲಿ ವೆಲ್ಕಮ್ ಟು ಮೈ ಕಮ್ಯುನಿಟಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಆ್ಯಂಡ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಮೈ ಕಮ್ಯುನಿಟಿ. ಸೊ ನನ್ನ ಹಳೇ ಆಲ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತು ನನ್ನ ರೆಗ್ಯುಲರ್ ಸ್ಕಿನ್ ಕೇರ್ ರುಟೀನ್ ಏನು ಅಂತ ಹೇಳಿಬಿಟ್ಟು. ತುಂಬ ಟೈಮಿಂದ ಆ್ಯಕ್ಚುಲಿ ನಾನು ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ ಏನೋ ಐ ವಾಸ್ ನಾಟ್ ಟೇಕಿಂಗ್ ಕೇರ್ ಆಫ್ ಇಟ್. ಸೊ ಹೇರ್ ಫಾಲ್ ಶುರುವಾಗಿದೆ, ಸ್ಕಿನ್ ಕೂಡ ಇಸ್ ನಾಟ್ ಎಟ್ ಇಟ್ಸ್ ಬೆಸ್ಟ್. ಬಟ್ ಎನಿವೇ ನಂದು ರೆಗ್ಯುಲರ್ ಸ್ಕಿನ್ ಕೇರ್ ಎಲ್ಲನೂ ನಂದು ಹಳೆ ವೀಡಿಯೋಸಲ್ಲಿದೆ. ಯಾವ ವೀಡಿಯೋ ನೋಡಿದ್ರೂ ಕೂಡ ಸೇಮ್ ಟೋನರ್, ಸೇಮ್ ಕ್ರೀಮ್, ಸೇಮ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಎನಿವೇ ಎಲ್ಲ ಮುಗಿದೋಗ್ಬಿಟ್ಟಿದೆ. ಇದು ಸೆಲಿಮ್ಯಾಕ್ಸಿಂದ ಕ್ರೀಮಿ ಟೋನರ್. ಸೊ ಯಾವಾಗಲೂ ನಾನು ಫಸ್ಟ್ ಟೋನರ್ ಯೂಸ್ ಮಾಡ್ತೀನಿ. ಇದು ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್. ಆಲ್ರೆಡಿ ಯೂಸ್ ಮಾಡಿದ್ದೆ, ಮತ್ತೆ ಮಾಡ್ತಾಯಿದ್ದೀನಿ. ಸೊ ಇದು ಅದಾದಮೇಲೆ ಐ ಲೀವ್ ಇಟ್ ಫಾರ್ ಲೈಕ್ 2 ಮಿನಿಟ್ಸ್, ಒಂದು 1 ಮಿನಿಟ್, 1.5 ಮಿನಿಟ್ಸ್, ಸೊ ದಟ್ ಸ್ಕಿನ್ ಅದು ಟೋನರ್ನ ಅಬ್ಸಾರ್ಬ್ ಮಾಡಲಿ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಬಂದು ನಮ್ಮ ಸ್ಕಿನ್ ಕೇರ್ ಏನು ಮಾಡ್ತೀವಲ್ಲ, ಬ್ಯಾಕ್ ಟು ಬ್ಯಾಕ್ ಎಲ್ಲ ಸಡನ್ನಾಗಿ ಹಾಕ್ಕೊಂಡ್ಬಿಡ್ಬಾರ್ದು. ಒಂದು ಪ್ರಾಡಕ್ಟ್ ಯೂಸ್ ಮಾಡಾದಮೇಲೆ ಆಲ್ವೇಸ್ ಗಿವ್ ಇಟ್ ಲಿಟಲ್ ಟೈಮ್, ಅದು ಸ್ಕಿನ್ನಲ್ಲಿ ಅದು ಅಬ್ಸರ್ವ್ ಆಗೋಕ್ಕೆ. ಸೊ ನೆಕ್ಸ್ಟ್ ಬಂದು ಸೆಲಿಮ್ಯಾಕ್ಸ್ ಅವ್ರದ್ದೇ ಇದು ಮರ್ತೋಗ್ತಾ ಇದೆ ನನಗೆ. ಸೆಲಿಮ್ಯಾಕ್ಸ್ ಅವ್ರದ್ದು ಕಾಲೇಜನ್ ಬೂಸ್ಟ್ ಮಾಡೋ ಸಿರಮ್ ಇದು. ಸೊ ಇದನ್ನು ಹಾಕ್ತೀನಿ ನಾನು ಯಾವಾಗಲೂ. ಡೋಂಟ್ ಫರ್ಗೆಟ್ ಯುವರ್ ನೆಕ್ ಆ್ಯಂಡ್ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಆ್ಯಸ್ ಯೂಶ್ವಲ್ ನನ್ನ ಹಳೆ ಸ್ಕಿನ್ ಕೇರ್ ವಿಡಿಯೋ ನೋಡಿದ್ರೆ ಹೊಸ ಸಬ್ಸ್ಕ್ರೈಬರ್ಸ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಕಿವಿ ಕೆಳಗಡೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಒಂದು 15 to 20 ಟೈಮ್ಸ್ ಯು ಹ್ಯಾವ್ ಟು ರಬ್ ಇಟ್ ಲೈಕ್ ದಿಸ್. ಅದಾದಮೇಲೆ ಇಯರ್ಸ್ನ ಈ ಥರ ಒಂದು 5 to 10 ಟೈಮ್ಸ್ ಮಾಡಿ. ದೆನ್ ಪುಲ್ ಯೋರ್ ಇಯರ್ಸ್. ದೆನ್ ನೆಕ್ಕನ್ನು ಸ್ವಲ್ಪ ಮಾಡ್ಕೊಳ್ಳಿ. ಸೊ ನಾನು ಅದ್ರದ್ದೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಯಾವಾಗಾದರೂ ಫುಲ್ ಫೇಸ್ ಮಸಾಜ್ದು. ಬಟ್ ಏಕೆ ಅಷ್ಟೇ. ಸೊ ಇದಾದಮೇಲೆ ನಾನು ನೈಟ್ ಯೂಶ್ವಲಿ ಇಷ್ಟೇ ಯೂಸ್ ಮಾಡೋದು ನಾನು. ಸೊ ಇದು ಬಂದು ಸೆಲಿಮ್ಯಾಕ್ಸ್ ಅವ್ರದ್ದು ರೆಟಿನಾಲ್ ಶಾಟ್. ಸೊ ಇದು ನಾವು ಇಡೀ ಫೇಸ್ಗೇನು ಹಾಕೋದು ಬೇಡ, ಎಲ್ಲೆಲ್ಲಿ ನಮಗೆ ಬೇಕು ಅನಿಸುತ್ತೆ, ಅಂದರೆ ಎಲ್ಲೆಲ್ಲಿ ನಮಗೆ ಲೈನ್ಸ್ ಇದೆ, ರಿಂಕಲ್ಸ್ ಇದೆ ಅಂತ ಅನಿಸುತ್ತೆ, ಅಥವಾ ಪೋರ್ಸ್ ಇದೆ, ಓಪನ್ ಪೋರ್ಸ್ ಇದೆ, ಸ್ಕಿನ್ ಸ್ವಲ್ಪ ಏನು ಹೇಳೋದು ರಫ್ ಇದೆ ಅನ್ನೋ ಸೈಡಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಜಸ್ಟ್ ಇಲ್ಲಿ ಮುಗಿದೋಗ್ಬಿಡಿದೆ, ಜಾಸ್ತಿ ಆಯಿತು. ನನ್ನ ಕಣ್ಣು ಕೆಳಗಡೆ ಅಂತೂ ತುಂಬಾ ಕ್ರೀಸಸ್ ಬಂದುಬಿಟ್ಟಿದೆ. ಸೊ
ಜಸ್ಟ್ ಅಲ್ಲಿ ಮಾತ್ರ ಯೂಸ್ ಮಾಡಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಟಿಂಗ್ಲಿಂಗ್ ಫೀಲ್ ಬರುತ್ತೆ ಈ ಒಂದು ರೆಟಿನಾಲ್ ಹಾಕಿದಾಗ. ಸೊ ರೆಟಿನಾಲ್ ಬಂದು ಇಟ್ಸ್ ವೆರಿ ಪೋಟೆಂಟ್, ಅಂದರೆ ನಮ್ಮ ರೆಟಿನಾಲ್ಗಿಂತ ಇಟ್ಸ್ ಸ್ಟ್ರಾಂಗರ್ ವರ್ಷನ್. ಸೊ ಅದಕ್ಕೆ ಇಡೀ ಫೇಸ್ಗೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ನಮ್ಗೆ ಎಲ್ಲೆಲ್ಲಿ ಬೇಕು ಅನಿಸುತ್ತೋ, ಲೈನ್ಸ್ ಎಲ್ಲಿದೆ, ಪೋರ್ಸ್ ಎಲ್ಲಿದೆ, ಎಲ್ಲೆಲ್ಲಿ ನಮಗೆ ಸ್ಕಿನ್ ಸ್ವಲ್ಪ ಸಾಫ್ಟ್ ಆಗಬೇಕು ಅಂತ ಅನಿಸುತ್ತೋ ಅಲ್ಲಿ ಮಾತ್ರ ಯೂಸ್ ಮಾಡಿದ್ರೆ ಸಾಕು. ಇಷ್ಟೇ. ಸೊ ಮಿಕ್ಕಿದ್ದನ್ನು ನಾನು ನೆಕ್ಗೆ ಹಾಕೋತೀನಿ. ಸೊ ನೆಕ್ಕಲ್ಲಿ ಯಾರಿಗಾದ್ರೂ ಹೀಗೆ ಲೈನ್ಸ್ ಬರುತ್ತೆ, ಏನಾದರೂ ಲೈನ್ಸ್ ಬರೋದಿದ್ದರೆ ಅಲ್ಲಿ ಹಾಕೋಬೋದು. ಆ್ಯಂಡ್ ನಮ್ಮ ಇಲ್ಲಿ ಹಾಕೋಬೋದು. ಇಫ್ ಯು ಹ್ಯಾವ್ ರಫ್ ಸ್ಕಿನ್ ಹಿಯರ್, ಇಲ್ಲಿ ಹಾಕ್ಕೊಳ್ಳಿ. ಇಟ್ ವಿಲ್ ಹೆಲ್ಪ್ ಅ ಲಾಟ್. ಸೊ ಇಷ್ಟೇ. ಇದಾದಮೇಲೆ ಇನ್ ಕೇಸ್ ನಿಮ್ಮ ಸ್ಕಿನ್ ತುಂಬ ಡ್ರೈ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಯೂಸ್ ಇನ್ನೊಂದು ಎಕ್ಸ್ಟ್ರಾ ಲೇಯರ್. ಇದು ಸ್ವಲ್ಪ ಅಬ್ಸಾರ್ಬ್ ಆದಮೇಲೆ ಇನ್ನೊಂದು ಎಕ್ಸ್ಟ್ರಾ ಲೇಯರ್ ಆಗಿ PDR ಯೂಸ್ ಮಾಡ್ಬೋದು. ಇಲ್ಲ ನಿಮ್ದು ಯಾವುದಾದ್ರೂ ಮಾಯಿಶ್ಚರೈಸರ್ ನಿಮಗೇನು ಸೂಟ್ ಆಗುತ್ತೆ ಆ ಮಾಯಿಶ್ಚರೈಸರ್ ಯೂಸ್ ಮಾಡ್ಬೋದು. ನಾನು ಬಂದುಬಿಟ್ಟು ಇದು ಹೆಂಗಾಗ್ಬಿಟ್ಟಿದೆ ನೋಡಿ, ಫಾರ್ಮುಲಾ ಎಕ್ಸ್ ಅವ್ರದ್ದು ಮಾಯಿಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಇದೊಂದು ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಬಂದು ಅನೋವಾ ಅವ್ರದ್ದು PDRN ಮಾಯಿಶ್ಚರೈಸರ್. ಎಲ್ಲ ಬೀಳಿಸ್ತಾ ಇದ್ದೀನಿ. ಅನೋವಾ ಅವ್ರದ್ದು PDRN ಮಾಯಿಶ್ಚರೈಸರ್. ಆ್ಯಂಡ್ ಇದು ಫಾರ್ಮುಲಾ ಎಕ್ಸ್ ಕಾಣಿಸಲ್ಲ ನಿಮಗೆ. ನಾನೆಲ್ಲನೂ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಹಾಕಿಲ್ಲ ಅಂದರೂ ಟ್ಯಾಗ್ ಮಾಡಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರೋದು ಆ್ಯಂಡ್ ಯೂಸ್ ಇಟ್. ನನಗೆ ಬೇಡ ಅನಿಸ್ತಾ ಇದೆ ಎಕ್ಸ್ಟ್ರಾ ಹೈಡ್ರೇಷನ್, ಸೊ ನಾನು ಅದಕ್ಕೆ ಯೂಸ್ ಮಾಡ್ತಾಯಿಲ್ಲ. ಐ ಕ್ರೀಮ್ ಫಸ್ಟ್ ಹಾಕಬೇಕಾಗಿತ್ತು, ಮರ್ತೋಯ್ತು ನನಗೆ. ಸೊ ಅದಕ್ಕೆ just going to apply a little eye cream. And massage it. ಅಷ್ಟೇ. ಇಷ್ಟು ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್. ಐ ಥಿಂಕ್ ಆಫ್ಟರ್ ಅ ಲಾಂಗ್ ಟೈಮ್ ಹಿಂಗೆ ಮಾಡಿದ್ದು ಅನಿಸುತ್ತೆ. ಯೂಶ್ವಲಿ ನಾನು ಜಸ್ಟು ಮಾಯಿಶ್ಚರೈಸ್ ಹಾಕ್ಬಿಟ್ಟು ಮಲ್ಕೊಂಡ್ಬಿಡ್ತಾ ಇದ್ದೆ. ಸೊ ಐ ಹ್ಯಾವ್ ಟು ಸ್ಟಾರ್ಟ್ ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್. ಇವತ್ತು ನನ್ನ ಕೂದಲೆಲ್ಲ ನೋಡ್ಬಿಟ್ಟು ನನಗೇನೆ ಭಯ ಆಗೋಯಿತು. ಇಷ್ಟು ಕೂದಲು, ಲಿಟ್ರಲಿ ಇಷ್ಟು ಬಂಚ್ ಕೂದಲು ಉದುರ್ತು. ಅಷ್ಟು ಕೂದಲು ನನ್ನ ಲೈಫಲ್ಲಿ ಉದುರೇ ಇರಲಿಲ್ಲ. ದೆನ್ ಐ ರಿಯಲೈಸ್ಡ್ ದ್ಯಾಟ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಅಂತ. ಸೊ ನಾನು ಥೆರಪಿನೆಲ್ಲ ಆನ್ಲೈನೇ ಮಾಡ್ತಾಯಿದ್ದೀನಿ. ಇಲ್ಲಿರೋದ್ರಿಂದ ಐ ಆಮ್ ನಾಟ್ ಡೈರೆಕ್ಟಾಗಿ ವಿಸಿಟ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಡಾಕ್ಟರ್ನ. ಪ್ರಾಬಬ್ಲಿ ಮಧ್ಯದಲ್ಲಿ ಯಾವಾಗಾದರೂ ಒಂದು ದಿನ ಬ್ಯಾಂಗ್ಳೂರಿಗೆ ಬಂದು ಐ ಥಾಟ್ ಐ ಮೀಟ್ ಹರ್ ಅಂತ. ಸೊ ಇದು ಡಾಟ್ ಆ್ಯಂಡ್ ಕೀ ಲಿಪ್ ಬಾಮ್ ಹೇಳಿದ್ನಲ್ಲ ಆಲ್ರೆಡಿ. ಡಾಟ್ ಆ್ಯಂಡ್ ಕೀ ಅವ್ರದ್ದು ಲಿಪ್ ಬಾಮ್. ಐ ಮೇಕ್ ಯುವರ್ ವಾಯ್ಸ್ ಹರ್ಡ್ ಅಲ್ಲಿ ಇವತ್ತು ನಾನು ಓದ್ತಾ ಇರುವಂಥ ಪೇಜಸ್. ಅಫ್ಕೋರ್ಸ್ ತುಂಬ ಇರುತ್ತೆ ದ್ಯಾಟ್ ಐ ಕೆನಾಟ್ ಶೇರ್. ತುಂಬ ಪರ್ಸ್ನಲ್ ಆಗಿರುತ್ತೆ, ಪ್ರಾಬಬ್ಲಿ ನಿಮಗೆ ರಿಲೇಟ್ ಆಗಿರಲ್ಲ. ಸೊ ಅಂಥದ್ದೆಲ್ಲ ನಾನು ಓದೋಕ್ಕೆ ಹೋಗಲ್ಲ. ಬಟ್ ಇದು ನನಗೆ ಮಾತ್ರ ಅಲ್ಲ, ದಿಸ್ ಫಾರ್ ಎವ್ರಿ ಒನ್. ಎಲ್ಲರೂ ಯಾರು ಸ್ಟ್ರಗಲ್ ಮಾಡ್ತಿದ್ದಾರೆ, ಎವ್ರಿ ಒನ್ ಹೂ ಇಸ್ ಲುಕಿಂಗ್ ಫಾರ್ ದ್ಯಾಟ್ ಲಿಟಲ್ ಹೋಪ್, ದ್ಯಾಟ್ ಲಿಟಲ್ ಪುಷ್. ಎವ್ರಿಬಡಿ ಹೂ ಆರ್ ಫೀಲಿಂಗ್ ಅಲೋನ್. ಎವ್ರಿಬಡಿ, ಎಲ್ಲರೂ ಯಾರ ಆ ವೆಯ್ಟ್ನ ಕ್ಯಾರಿ ಮಾಡ್ತಾ ಇದ್ದಾರೆ, ಯಾರಿಗೂ ಏನು ಎಕ್ಸ್ಪ್ಲೇನ್ ಮಾಡೋಕ್ಕಾಗದೆ, ಹೇಳ್ಕೊಳಕ್ಕಾಗದೆ ಒಳಗಡೆ ಇಟ್ಕೊತಾ ಇದ್ದಾರೆ. ಬಿಕಾಸ್ ನನಗೆ ಹಾಗೆ, ನಾನಿವಾಗ ನಾನು ಏನು ಫೀಲ್ ಮಾಡ್ತಾಯಿದ್ದೀನಿ ನಾನು ಯಾರಿಗೂ ಹೇಳೋಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಬಿಕಾಸ್ ಎಲ್ಲರದ್ದು ಪೇನ್ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಮನೇಲಂತೂ ನನಗೆ ಹೇಳ್ತಾನೆ ಇರ್ತಾರೆ, ನೀನು ಡೋಂಟ್ ಶೇರ್ ಯುವರ್ ಪೇನ್, ಹೇಳ್ಕೊಬೇಡ ಅಂತ ಹೇಳಿಬಿಟ್ಟು. ಐ ಅಂಡರ್ಸ್ಟ್ಯಾಂಡ್ ವೇರ್ ದೇ ಆರ್ ಕಮಿಂಗ್ ಫ್ರಮ್. ಬಟ್ ಇದು ಸತ್ಯ ಅಲ್ವಾ? ಸೊ
ಆ್ಯಂಡ್ ಇದು ನನಗೆ ಮಾತ್ರ ಅಲ್ಲ, ಲೈಕ್ ಐ ಸೆಡ್, ದಿಸ್ ಫಾರ್ ಎವ್ರಿ ಒನ್ ಹೂ ನೀಡ್ಸ್ ದಟ್ ಲಿಟಲ್ ಹೋಪ್, ಲಿಟಲ್ ಪುಷ್, ಹೂ ಫೀಲ್ಸ್ ಅಲೋನ್. ಯು ಆರ್ ನಾಟ್ ಅಲೋನ್. Who is carrying that weight silently and still showing up every day. ಇದು ನಮ್ಮೆಲ್ಲರಿಗೋಸ್ಕರ, ಆಯಿತಾ? ಸೊ ಕೇಳಿಸ್ಕೊಳ್ಳಿ, ಹಾಗೆ ಜ್ಞಾಪಕ ಕೂಡ ಇಟ್ಕೊಳ್ಳಿ, ಯು ಆರ್ ನಾಟ್ ಅಲೋನ್. ವಿ ಆರ್ ಇನ್ ದಿಸ್ ಟುಗೆದರ್. ಐ ನೋ ಲೈಫ್ ತುಂಬ ಕಷ್ಟ ಇದೆ ಅಂತ, ಬಟ್ ಬದುಕಬೇಕು ಅಲ್ವಾ? ಬೇರೆ ಏನೂ ಆಪ್ಷನ್ ಇಲ್ಲ. ಸೊ here it goes. Dear Diary, maybe that's why I've gone quiet. Not because I don't have anything to say, but because I no longer know where to begin. And if someone asked me, how are you? I honestly wouldn't know where to begin. How do I tell that I'm not only carrying the hurt from today, I'm carrying the weight of yesterday and days before that. The kind of pain that doesn't disappear after a good night's sleep. The kind that quietly changes who you are. I have watched pieces of me disappear and somehow still found the strength to wake up the next morning. Even after everything, one thing about me hasn't changed. I still believe in love. I still believe in kindness. I still believe that no matter how broken life feels, there has to be a reason I'm still here. Maybe healing doesn't arrive all at once. Maybe it comes quietly. In the morning, I choose to get out of bed. In the prayers I whisper with the trembling hands. In the people who remind me that I don't have to carry everything alone. I'm not where I want to be yet. My heart still aches. Maybe more than ever. Night still feels unbearably heavy. I've questioned my strength more times than I can count. And somewhere between surviving and pretending to be okay, I forgot what peace looks like. Maybe tomorrow won't erase yesterday. But maybe tomorrow will teach my heart how to carry yesterday a little more gently. Maybe that's what hope really looks like. Maybe that's what hope really is. Not believing life will never hurt again, but believing that one day, despite everything, I'll smile without forcing it and mean it. Thank you, universe. And thank you, ನಿಮ್ಮೆಲ್ಲರಿಗೂ, for listening to me, for being my strength, for being the reason that I still believe in love and kindness. Maybe I'll smile. One day I'll smile without forcing it and mean it. Maybe. So that's it for today. ಇವತ್ತಿನ ವ್ಲಾಗ್, ಡೇ ಇನ್ ಮೈ ಲೈಫ್ ಇನ್ ಮೈಸೂರು, ನಮ್ಮ ಅಪ್ಪ ಅಮ್ಮನ ಮನೆಯಲ್ಲಿ. ತುಂಬ ಸ್ಲೋ ಡೇ, ಜಾಸ್ತಿ ಅಂಥದ್ದು ಮಾಡಲಿಲ್ಲ. ದಟ್ಸ್ ಹೌ ಮೋಸ್ಟ್ ಆಫ್ ಮೈ ಡೇಸ್ ಲುಕ್ಸ್ ಲೈಕ್. ಇನ್ ಬಿಟ್ವೀನ್ ಫ್ಯೂ ಚೇಂಜಸ್ ಇರುತ್ತೆ, ಬಟ್ ನೆಕ್ಸ್ಟ್ ವೀಕ್ ಸ್ವಲ್ಪ I have work lined up, so it's gonna be a busy week. I'm thankful for that. ನಾಳೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. So yeah, once again thank you so much, and
ನನ್ನ ಎಲ್ಲ ಹೊಸ ಸಬ್ಸ್ಕ್ರೈಬರ್ಸ್ಗೆ ವೆಲ್ಕಮ್ ಟು ಮೈ ಕಮ್ಯುನಿಟಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಲೀವಿಂಗ್ ಇನ್ ಮೀ ಆ್ಯಂಡ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ, ಪ್ರೀತಿ ಕೊಡ್ತಾಯಿರಿ ಆ್ಯಂಡ್ ಐ ಲವ್ ಯು ಆಯಿತಾ. ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಓಕೆ ಆ್ಯಂಡ್ ಇಫ್ ಯು ಆರ್ ನಾಟ್, never forget that you will be okay, we will be okay. One day, we will smile again and we will not force it and we will mean it. Aita? So, good night and ella chanda malkoli. I'll see you in my next vlog. Bye.